ಒಂದು ಎಳ್ನೀರು ಕೊಡಿ ಇವ್ರೆ, ಜಾಸ್ತಿ ನೀರಿದ್ದೆ ನೋಡಿ ಕೊಡಿ. ಜಾಸ್ತಿ ನೀರು ಬೇಕಾದ್ರೆ ಬಾವಿಗೆ ಹೋಗಿ ತರಬೇಕಷ್ಟೆ. ಬೇಸಿಗೆ ಅಲ್ವಾ, ನೀರು ಸ್ವಲ್ಪ ಕಡಿಮೆ ಇದೆ. ಇದು ಚೆನ್ನಾಗಿದೆ, ಇದು ಕೊಡ್ಲಾ? ಸರ್ ನೀವಾ? ನಮಸ್ತೆ ಸರ್, ನಾನು ನಿಮ್ಮ ಸ್ಟೂಡೆಂಟ್ ವಿಕಾಸ್ ಸರ್. ಹಾ ವಿಕಾಸ್, ಲವ್ ಲೆಟರ್ ವಿಕಾಸ್, 9ನೇ ಕ್ಲಾಸ್ ಹುಡುಗಿ ಅಲ್ವಾ? ಹುಡುಗಿ ಹೆಸರೆಂತ? ಗ್ರೀಷ್ಮ ಸರ್. ಗ್ರೀಷ್ಮ. ಗ್ರೀಷ್ಮ ಇನ್ನೂ ನೆನಪಿದೆ ನಿಂಗಲ್ವಾ? ಹುಡುಗಿ ಅಪ್ಪ ಹೊಡಿಲಿಕ್ಕೆ ಬಂದಿದ್ರು, ನಾನೇ ತಪ್ಪಿಸಿ ಬಿಟ್ಟಿದ್ದೆ ನಿನ್ನ. ಅವಾಗೇನೋ ಒಂದು ಹುಡುಗಾಟಿಕೆ ಸರ್. ಲವ್ ಲೆಟರ್ ಕೊಡೋ ಅಭ್ಯಾಸ ಕೊನೆಗೂ ಬಿಟ್ಟೆ ಅಲ್ಲ? ಬಿಡ್ಲೇಬೇಕಲ್ಲ ಸರ್. ಕೂತ್ಕೊಂಡು ಮಾತಾಡೋಣ. ಹಾ ಸರ್. ಆ ಹಳೆ ನೆನಪುಗಳೆಲ್ಲ ಚಂದ ಅಲ್ವಾ ಸರ್? ಅದೇ ಒಂಥರ ಜೀವನ ಸರ್. ಎಲ್ಲ ನೆನಪಿದೆ ನಿಮ್ಗೆ ಹಾಗಿದ್ರೆ? ಅದನ್ನೆಲ್ಲ ಹೇಗ್ ಮರೆಯೋದು ಮರೆಯ? ಈ ರಿಟೈರ್ಡ್ ಆದ್ಮೇಲಂತೂ ಒಂದೊಂದು ನೆನಪಾಗ್ತಾ ಇರ್ತದೆ. ಈ ರಿಟೈರ್ಡ್ ಜೀವನ ಇದೆಯಲ್ಲ, ನಂದಿದ್ದದ್ದೇ. ನೀ ಹೇಗಿದ್ದಿ? ಏನ್ ಮಾಡ್ಕೊಂಡಿದ್ದಿ? ನಾನು ಆರಾಮ್ ಸರ್. ಕ್ಯಾಟರಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಸಣ್ಣದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದೇನೆ. ಆಗ್ಲಿ, ಒಳ್ಳೇದಾಗ್ಲಿ. ಅದಿರ್ಲಿ, ನೀವೇನಿಲ್ಲಿ ಸರ್? ನಾನಾ ಹೀಗೆ ಒಂದು ಬಿಸ್ನೆಸ್ ಮಾಡೋಣ ಅಂತ. ಈ ವಯಸ್ಸಿನಲ್ಲೂ ನಿಮ್ಮ ಹುಮ್ಮಸ್ ನೋಡಿ ತುಂಬಾ ಖುಷಿ ಆಯ್ತು ಸರ್. ಹುಮ್ಮಸ್ಸು ಏನೂ ಇಲ್ಲ ಮರ, ಸುಡ್ಗಾಡು ಇಲ್ಲ, ಹೊಟ್ಟೆಪಾಡು ಮರಯ. ಅದೊಂದು ಗಾದೆ ಮಾತಿದೆಯಲ್ಲ, ಹಡಗ್ ತುಂಬ್ಸಕ್ ಹೋದನು ವಾಪಸ್ ಬಂದಂತೆ, ಹೊಟ್ಟೆ ತುಂಬ್ಸಕ್ ಹೋದನ್ ಇನ್ನೂ ಬಂದಿಲ್ವಂತೆ. ಜೀವನ ನಡಿಬೇಕಲ್ಲ. ನಿಮ್ದು ಗೌರ್ಮೆಂಟ್ ಜಾಬ್ ಅಲ್ವಾ ಸರ್? ನೀವೇ ಹೀಗೆ ಹೇಳಿದ್ರೆ ನಮ್ಮಂತ ಈವೆಂಟ್ ಮ್ಯಾನೇಜ್ಮೆಂಟ್ನವರು ಏನ್ ಹೇಳೋದು? ಎಲ್ರೂ ಹಾಗೆ ಅನ್ಕೊಂಡಿದ್ದಾರೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗು ಮಾತ್ರ ಗೌರ್ಮೆಂಟ್ ಜಾಬ್, ರಿಟೈರ್ಡ್ ಆದ್ಮೇಲೆ ಅಲ್ಲ. ಅಲ್ಲ ನೋಡು, ರಿಟೈರ್ಡ್ ಆದ್ಮೇಲೆ ನಿಮ್ಗೆ ಪೆನ್ಷನ್ ಬರೋದಿಲ್ವಾ ಸರ್? ಬರ್ತದೆ ಪೆನ್ಷನ್, ಬರಲ್ಲ ಅಂತ ಅಲ್ಲ. ತಿಂಗ್ಳಿಗೆ 2,000 ಚಿಲ್ಲರೆ ಬರ್ತದೆ. ಜೀವನ ನಡೆಸೋಕೆ ಸಾಕಾ? ಅಷ್ಟೇ ಸರ್. 2,000ದಲ್ಲಿ ಏನ್ ಬರುತ್ತೆ ಸರ್? ಹಿಂದಿನವರಿಗೆಲ್ಲ ತುಂಬಾ ಜಾಸ್ತಿನೇ ಬರ್ತಾ ಇತ್ತಲ್ಲ. ಈ 2006 ನಂತರ ಕೆಲಸ ಸೇರಿದವರೆಲ್ಲ ಒಂಥರ ಪಾಪಿಗಳು. ಅವರಿಗೆಲ್ಲ ಮೊದಲಿನ ಥರ ಪೆನ್ಷನ್ ಇಲ್ಲ. ನಮ್ಮ ಸಂಬಳದಲ್ಲೇ ಕಟ್ ಮಾಡಿಕೊಂಡು ಶೇರ್ ಮಾರ್ಕೆಟಿಗೆ ಹಾಕೋದಂತೆ. ರಿಟೈರ್ಡ್ ಆದಮೇಲೆ ಕೋಟಿ ಕೋಟಿ ಬರ್ತದೆ, ತಿಂಗಳಿಗೆ ಬೇಕಾದಷ್ಟು ಬರ್ತದೆ ಅಂತಿದ್ರು. ಕೋಟಿ ಆಸೆ ತೋರಿಸಿ ನಮ್ಮನ್ನೆಲ್ಲ ಕೋತಿ ಮಾಡಿದ್ರು, ಮಂಗ ಮಾಡಿದ್ರು ಮಾರೆ. ಅನ್ಯಾಯ ಸರ್ ಅಲ್ವಾ ಇದು? ಹೌದು, ಇದನ್ನೆಲ್ಲ ಆಲೋಚನೆ ಮಾಡಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಕೆಲಸ ಮಾಡಬಾರ್ದು ಅಂತಲ್ಲ, ವಯಸ್ಸಾಯ್ತಲ್ಲ, ಜವಾಬ್ದಾರಿಗಳಿವೆ, ಹೆಂಡತಿಗೆ ಹುಷಾರಿಲ್ಲ, ಎಷ್ಟು ದಿವಸ ಹೀಗೆ ನಡೆಸೋದು ಗೊತ್ತಾಗ್ತಾ ಇಲ್ಲ. ರಾತ್ರಿ ನಿದ್ದೆನೇ ಬರಲ್ಲ, ಅನಿಶ್ಚಿತ. ಮುಂದಿನ ಲೈಫೇ ಅನಿಶ್ಚಿತ. ಹೋರಾಟ ಮಾಡಿಲ್ವಾ ಸರ್ ನೀವು? ಹೋರಾಟ ಮಾಡಿದ್ವಿ, ದೊಡ್ಡ ದೊಡ್ಡ ಹೋರಾಟನೇ ಮಾಡಿದ್ವಿ. ಒಂದಿಷ್ಟು ಭರವಸೆಗಳು ಸಿಕ್ತೆ ಹೊರತು ಇನ್ನೂ ಕಾರ್ಯಗತ ಆಗಿಲ್ಲ. ನಾವಷ್ಟೇ ಅಲ್ಲ, ಅನುದಾನಿತವರು, ಅರೆಗುತ್ತಿಗೆ ನೌಕರರು ಸುಮಾರು 5-6 ಲಕ್ಷ ಜನ ಇದ್ದೇವೆ. ನಮ್ಮ ಫ್ಯಾಮಿಲಿಯೆಲ್ಲ ಸೇರಿ ಒಂದು 30 ಲಕ್ಷ ಜನ ಇದ್ದೇವೆ. ನಮ್ಮ ಬೇಡಿಕೆನ, ಹಳೆ ಪಿಂಚಣಿಯನ್ನ ಯಾವ ಸರ್ಕಾರ ನೀಡುತ್ತೋ ಅವರೇ ನಮ್ಮ ಪಾಲಿನ ದೇವರು. ದೇವರಾಗೋ ಅವಕಾಶ ಸರ್ಕಾರದ ಮುಂದೆ ಇದೆ. ಸರ್, ನಿಮ್ಮ ಸ್ಟೂಡೆಂಟ್ನೆಲ್ಲ ಒಟ್ಟು ಮಾಡಿ ಒಂದಿಷ್ಟು ಸಹಾಯ ಮಾಡ್ಲಿಕ್ಕೆ ಆಗತ್ತಾ? ಪ್ರಯತ್ನ ಪಡ್ತೀನಿ. ಬೇಡ ವಿಕಾಸ್, ಈ ಕೈಗೆ ಕೊಟ್ಟು ಗೊತ್ತೇ ಹೊರತು ತಕೊಂಡು ಗೊತ್ತಿಲ್ಲ. ನಮ್ಮನ್ನ ಯೌವನದಲ್ಲಿ ದುಡ್ಸ್ಕೊಂಡವರು ಪರಿಹಾರ ಕೊಟ್ಟೆ ಕೊಡ್ತಾರಂತ ಕಾಯ್ಕೊಂಡಿದ್ದೇವೆ. ಸಾಧ್ಯ ಆದ್ರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ. ಖಂಡಿತ ಸರ್, ನಿಮ್ಗೆ ಆದಷ್ಟು ಬೇಗ ಹಳೆ ರೀತಿಯಲ್ಲಿ ಪೆನ್ಷನ್ ಸಿಗ್ಲಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನಾನಿನ್ ಬರ್ತೇನೆ ಸರ್. ಈ ಕಡೆ ಬರ್ತಾ ಇರು. ಇನ್ನೆಷ್ಟು ದಿನ ಕಾಯುವಿಕೆ? ಹಿರಿ ಜೀವಗಳ ಬದುಕು ಅನಿಶ್ಚಿತ ಮಾಡಬೇಡಿ. ನೆಮ್ಮದಿಯಲ್ಲಿ ಬದುಕಲಿ, ನಿಶ್ಚಿತ ಪಿಂಚಣಿ ಕೊಟ್ಟು ಬಿಡಿ.